ಎರಡನೇದು ಅದಾದಮೇಲೆ ನಾವು ಕಾಫಿ ಏರಿಯಾಗೆ ಹೋಗಿದ್ರಿ. ಅಲ್ಲಿ ಕಾಫಿ ಎಲ್ಲ ಹೊಗೆ ನೋಡಿ ಎಲ್ಲ ಕೊಳ್ತು ಹೋಗ್ತಾ ಇದೆ. ಹಸಿ ಕಾಯಿನೂ ಎಲ್ಲ ಬಿದ್ದು ಹೋಗ್ತಾ ಇದೆ. ಹಸಿ ಕಾಯಿನೂ ಅವರು ಹೇಳೋ ಪ್ರಕಾರ ಕಾಫಿ ಈಗಾಗಲೇ ಸುಮಾರು 700 ಕೋಟಿಗೂ ಹೆಚ್ಚು ಕಾಫಿ ಹಾಳಾಗಿದೆ. ಹಾಸನ ಜಿಲ್ಲೆಯಲ್ಲಿ ಒಂದರಲ್ಲಿ ನಾನು ಹೇಳ್ತಾ ಇರೋದು, ಹಾಸನ ಜಿಲ್ಲೆ ಒಂದರಲ್ಲೇ 700 ಕೋಟಿಗೂ ಹೆಚ್ಚು ಕಾಫಿ ಹಾಳಾಗಿದೆ. ಇನ್ನೊಂದು 15 ದಿನ ಹೋದರೆ ಅದು ಡಬಲ್ ಆಗ್ತೈತೆ, 1400 ಕೋಟಿಗೂ ಮೇಲೆ ಹಾನಿ ಆಗ್ತೈತೆ. ನಾವು ಈ ಸಂದರ್ಭದಲ್ಲಿ ಅದಕ್ಕೇನು ಕ್ರಿಮಿ ಕೀಟ ನಾಶಕ ಹೊಡೆಯೋಕ್ಕೂ ಆಗಲ್ಲ. ಯಾಕಂದರೆ ಮಳೆ ಬರೋದ್ರಿಂದ ನೀವು ಹೊಡೆದ್ರೇನು ಏನು ಉಪಯೋಗ ಆಗಲ್ಲ. ಅದರಿಂದ ನಮ್ಮ ಸಮಸ್ಯೆಯನ್ನು ಸರ್ಕಾರ ಬೇಗ ಪರಿಹಾರ ಮಾಡಬೇಕು ಅಂತ ಅವ್ರದ್ದು ಡಿಮ್ಯಾಂಡ್ ಇದೆ. ಅದೇ ರೀತಿ ಮೆಣಸೂ ಅಷ್ಟೇ. ಮೆಣಸೆಲ್ಲ ಉದುರೋಗಿದೆ. ಇದೆಲ್ಲ ಉದುರಿರೋ ಮೆಣಸಿದು. ಮೆಣಸೆಲ್ಲ ಉದುರಿರೋ ಮೆಣಸಿದು ನಾನು ತೋರಿಸ್ತಾ ಇರೋದು. ಮೆಣಸು ಕೂಡ ಉದುರೋಗ್ತಾ ಇದೆ ಎಲ್ಲರೂ ಕೂಡ. ಇನ್ನು ಇದು ಅಡಿಕೆ ಬೂಸ್ಕೆ ಬಂದ್ಬಿಟ್ಟಿದೆ, ಫಂಗಸ್, ಅದು ಎಲ್ಲ ಉದುರೋಗಿದೆ. ನಾನೆಲ್ಲ ತೋಟಕ್ಕೆ ಹೋಗಿ ಸ್ಥಳದಲ್ಲಿ ಮಾಧ್ಯಮದ ಸ್ನೇಹಿತರ ಜೊತೆನೇ ಹೋಗಿದ್ದೀನಿ, ಅಧಿಕಾರಿಗಳ ಜೊತೆ ಹೋಗಿದ್ದೀನಿ. ಇದೆಲ್ಲ ಅಲ್ಲಿಂದಾನೇ ತಂದಿರೋ ಅಂಥ ಸ್ಯಾಂಪಲ್ಸ್ ಇವೆಲ್ಲ. ಇಷ್ಟಾದರೂ ಕೂಡ ಜಿಲ್ಲಾ ಮಂತ್ರಿಗಳು ಪತ್ತೆನೇ ಇಲ್ಲ. 2 ತಿಂಗಳಾಗಿದೆ ಅಂತ ಹೇಳಿದ್ರು. ಇಲ್ಲಿನ ಜನ ಕೇಳಿದಾಗ 2 ತಿಂಗಳಾಗಿದೆ ಬಂದು. ಅವರು ಮಾಧ್ಯಮದಲ್ಲೂ ಹೇಳಿದ್ದಾರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಇಲ್ಲಿ ಈ ಗೋಳನ್ನು ಕೇಳೋರು ಯಾರು? IAS ಅಧಿಕಾರಿಗಳನ್ನು ಹಾಕಿರ್ತಾರೆ. ಪ್ರತಿ ಜಿಲ್ಲೆಗೊಬ್ಬ IAS ಅಧಿಕಾರಿ, ನ್ಯೂಡಲ್ ಆಫೀಸರ್ ಇರ್ತಾರೆ. ಅವರೂ ಪತ್ತೆ ಇಲ್ಲ. ನ್ಯೂಡಲ್ ಆಫೀಸರನ್ನು ಪತ್ತೆ ಇಲ್ಲ, ಜಿಲ್ಲಾ ಪತ್ತೆ ಇಲ್ಲ. ಮುಖ್ಯಮಂತ್ರಿ ಚೇರ್ ಚೇಂಜ್ ಆಗೋದ್ರಿಂದ ಅವ್ರ ಚೇರ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನಾನು ನೀರಾಕ್ ಬಿಡಿ ಅಂತ. ಉಪಮುಖ್ಯಮಂತ್ರಿಗಳು ನೀನಿದ್ದರೆ ನನಗೆ ತೊಂದರೆ, ನೀನು ಡೆಲ್ಲಿಗೆ ಹೋಗುವಂತ ಅವ್ರನ್ನ ಹಿಡ್ಕೊಂಡಿದ್ದಾರೆ. ಈ ಕಾಟದಲ್ಲಿ ರೈತರು ಒಂದು ರೀತಿ ಕಂಗಾಲಾಗಿದ್ದಾರೆ. ಅವ್ರಿಗೆ ಇಷ್ಟಕ್ಕೂ ಪರಿಹಾರ ಸಿಗಬೇಕು. ಕೂಡಲೇ ಸ್ಥಳಕ್ಕೆ ಮಂತ್ರಿಗಳು ಬರಬೇಕು, ಪರಿಶೀಲನೆ ಮಾಡಬೇಕು, ಇದಕ್ಕೊಂದು ಸಮಿತಿ ನೇಮಕ ಮಾಡಬೇಕು. ಆದಷ್ಟು ಬೇಗ ಅವ್ರಿಗೆ ಬೆಳೆ ಪರಿಹಾರ ಸಿಗಬೇಕು. ಈ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಪ್ರವಾಸ ಮಾಡಿದ್ದೀನಿ. ಇಷ್ಟೆಲ್ಲನೂ ಕೂಡ ನಾನು ಸರ್ಕಾರಕ್ಕೆ ರಿಪೋರ್ಟ್ ಕಳಿಸ್ತೀನಿ. ನಾನು ಕನ್ಸರ್ನ್ ಮಂತ್ರಿಗೆ, ಚೀಫ್ ಸೆಕ್ರೆಟರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ಳಿ ಅನ್ನೋ ಆಗ್ರಹವನ್ನು ನಾನು ಮಾಡೋನಿದ್ದೀನಿ. ಆ ಸೆಕ್ರೆಟರಿಗಳು ಕೂಡ ನಾನು ಫೋನಲ್ಲಿ ಮಾತಾಡಿ ಇಮಿಡಿಯೇಟಾಗಿ ಹೋಗಿ ಭೇಟಿ ಮಾಡಿ ಅದಕ್ಕೆ ಪರಿಹಾರ ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೆ. ಮತ್ತು ಭಾಳ ಇಂಪಾರ್ಟೆಂಟಾಗಿ ಇದು ಎತ್ಕೊಡಪ್ಪ. ಜಿಲ್ಲಾಡಳಿತ, ಹಾಸನ ಜಿಲ್ಲೆ ಕೃಷಿ ಇಲಾಖೆ ಅವರೇ ಹೊರಡ್ತಾರೆ. ಮುಸುಕಿನ ಜೋಳದ ಬೆಳೆಯಲ್ಲಿ ಕಂಡುಬರುವ ಬಿಳಿ ಸುಳಿ ರೋಗದ ಬಾಧೆಯ ತೋಟಿಗೆ ಕ್ರಮಗಳು ಅಂತೇಳಿ ಅವರೇ ಇದು ಕೊಟ್ಟಿರೋದು ಬೀಜ. ಅವ್ರು ಹೇಳಿದ್ದೇ ಬೀಜ, ಅವ್ರು ಹೇಳಿದ್ದೇ ಔಷಧಿಗಳು, ಅವ್ರು ಹೇಳಿದ್ದೇ ಔಷಧಿ, ಅವ್ರು ಹೇಳಿದ್ದೇ ಬೀಜ, ಅವ್ರು ಹೇಳಿದ್ದೇ ಅಡ್ವೈಸು. ಇಷ್ಟೆಲ್ಲ ಮಾಡಿದ್ಮೇಲೂ ಬೆಳೆ ಯಾಕೆ ನಾಶ ಆಯಿತು? ಇಲ್ಲ ಅಧಿಕಾರಿಗಳು ನಾನು ಕೇಳಿದಾಗ ಎಲ್ಲ ಬೇರೆ ಕಡೆ ಏನಾನ ಅವರು ಬೀಜ ತಂದು ಹಾಕಿದರೆ ಆಪಾದನೆ ಅವ್ರ ಮೇಲೆ ಬರಬೇಕು, ರೈತರ ಮೇಲೆ. ಬೀಜನೂ ಇವರೇ. ಇಂಥ ಜೋಳಕ್ಕೆ ಇದು ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅದನ್ನು ಪಾಂಪ್ಲೆಟಲ್ಲಿ ಕೊಟ್ಬಿಟ್ಟವ್ರೆ. ಅವರೇ ಬೀಜ, ಅವರೇ ಮೆಡಿಸನ್ನು ಎಲ್ಲ ಆದಮೇಲೂ ಕೂಡ ಇಷ್ಟು ನಾಶ ಆಗಿದೆಯಲ್ಲ ಮತ್ತೆ ಸರ್ಕಾರದ ಪಾತ್ರ ಏನಂಗಾರೆ, ಕರ್ತವ್ಯ ಏನು? ಪರಿಹಾರ ಕೊಡಬೇಕಲ್ಲ. ಅದು ಕೊನೆಯೊಳಗೆ ಹಾಕವ್ರೆ, ಯಾವುದೇ ಕಂಪನಿಯವರಾಗಲಿ ಜವಾಬ್ದಾರಾಗಿರುವುದಿಲ್ಲ ಅಂತ. ಇವರೇ ಕೊನೆಯಲ್ಲಿ ಸಿಕ್ಕಾಕಮಾರ್ದು ಅಂತ, ನಾವು ಜವಾಬ್ದಾರರಲ್ಲ ಅಂತ. ಮೇಲೆ ಏನಿದೆ ನೋಡಿ, ಕ್ಲಿಯರ್ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಹಾಸನ ಜಿಲ್ಲೆ, ಕೃಷಿ ಇಲಾಖೆ ಹಾಸನ. ಮೇಲೆ ಕೆಳಗಡೆ ನಾವು ಜವಾಬ್ದಾರರಲ್ಲ. ಅವ್ರ ಮೊದಲೇ ಗೊತ್ತಾಗ್ಬಿಟ್ಟೈತೆ ಈ ಕೇಸೇ ಹಿಂಗಾತೈತೆ ಅಂತೇಳಿ. ಎಷ್ಟು ಕಳ್ರಿದ್ದಾರೆ ಈ ಅಧಿಕಾರಿಗಳು. ಅವರೇ ಕೊಟ್ಟಿದ್ದು ಎಲ್ಲ ಬೀಜ, ಗೊಬ್ಬರ, ಕ್ರಿಮಿನಾಶಕ ಎಲ್ಲ ಅವರೇ ಹೊಡೆಸಿದ ಪಾಂಪ್ಲೆಟು. ಈಗ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ.
ಹವಾಮಾನ ವೈಪರೀತ್ಯ ಅಂತ. ಹವಾಮಾನಕ್ಕೆ ಕೊಟ್ಟಿರೋದು, ಪತ್ರಿಕೆ ಇದರಲ್ಲೇ ಇದೆ, ಹವಾಮಾನ ಬದಲಾವಣೆ ಅಂತಲೇ ಇದೆ.